ಒಂದು ಕಾಲದಲ್ಲಿ ಬೆಂಗಳೂರನ್ನ ಆಳಿತ ಜಾಹೀರಾತು ಮಾಫಿಯಾಗೆ ಬಿಬಿಎಂಪಿ ಮತ್ತೆ ಮಣೆ ಹಾಕೋಕೆ ಮುಂದಾಗಿದೆ. ಸಾಕಷ್ಟು ಅಳೆದು ತೂಗಿ ಸಿದ್ಧಪಡಿಸಿರುವ ಹೊಸ ನೀತಿಯಿಂದಾಗಿ ಪಾಲಿಕೆ ಬೊಕ್ಕಸಕ್ಕೆ ವಾರ್ಷಿಕ 750 ಕೋಟಿ ಹರಿದು ಬರುವಂತಹ ನಿರೀಕ್ಷೆ ಇದೆ. ಬಿಬಿಎಂಪಿ ಸಿದ್ಧಪಡಿಸಿರುವ ಹೊಸ ನೀತಿಯಲ್ಲಿ ಏನೇನಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಅಸ್ತು ಎಂದ ರಾಜ್ಯ ಸರ್ಕಾರ, ಖಜಾನೆ ಭರ್ತಿ ಮಾಡೋಕೆ ಸಿದ್ಧವಾಯ್ತು ಹೊಸ ಪ್ಲಾನ್. ಹೊಸ ನೀತಿ ಬಿಬಿಎಂಪಿ ಬೊಕ್ಕಸಕ್ಕೆ ಬರಲಿದೆ 750 ಕೋಟಿ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಿಷೇಧ ಹೇರಿದ್ದ ಜಾಹೀರಾತು ಮಾಫಿಯಾ ಮತ್ತೆ ತಲೆ ಎತ್ತಲಿದೆ. ಹೈಕೋರ್ಟ್ ಆದೇಶದ ಮೇರೆಗೆ ಬ್ಯಾನ್ ಮಾಡಿದ್ದ ಪಾಲಿಕೆ ಇದೀಗ ಹೊಸ ರೂಪದಲ್ಲಿ ಜಾರಿಗೆ ತರೋಕೆ ಮುಂದಾಗಿದ್ದು, ಇದಕ್ಕೆ ಸರ್ಕಾರವು ಅಸ್ತು ಎಂದಿದೆ. ಗ್ಯಾರಂಟಿ ಜಾರಿಗೆ ತಂದು ಬೊಕ್ಕಸ ಖಾಲಿ ಮಾಡಿಕೊಂಡಿದ್ದ ಸರ್ಕಾರಕ್ಕೆ ಹೊಸ ಜಾಹೀರಾತು ನೀತಿಯಿಂದ ವಾರ್ಷಿಕ 750 ಕೋಟಿ ಆದಾಯ ಹರಿದು ಬರುವ ನಿರೀಕ್ಷೆ ಇದೆ. ಬಿಬಿಎಂಪಿ ಹೊಸ ಜಾಹೀರಾತು ನೀತಿ ಆಗಸ್ಟ್ನಿಂದ ಜಾರಿಗೆ ಬರಲಿದೆ. ಹೊಸ ಜಾಹೀರಾತು ನೀತಿ ಮಾನದಂಡ. ಇನ್ನು ಬಿಬಿಎಂಪಿ ಹೊಸ ಜಾಹೀರಾತು ನೀತಿಯಲ್ಲಿ ರಸ್ತೆ, ಸರ್ಕಲ್ ಮತ್ತು ವಲಯವಾರು ಟೆಂಡರ್ ಮೂಲಕ ಅಳವಡಿಕೆಗೆ ಅವಕಾಶ ನೀಡಲಾಗಿದೆ. ಅಂಗಡಿ ಮಳಿಗೆಗಳಿಗೆ 150 ಚದರದವರೆಗೆ ಉಚಿತ ಜಾಹೀರಾತು ಅಳವಡಿಸಿಕೊಳ್ಳಬಹುದಾಗಿದೆ. ಇದೇ ಮೊದಲ ಬಾರಿಗೆ ಶುಲ್ಕ ಪಾವತಿಸಿ ಬಸ್, ಆಟೋ, ಖಾಸಗಿ ಬಸ್ನಲ್ಲಿ ಅಳವಡಿಕೆಗೆ ಅನುಮತಿ ನೀಡಲಾಗಿದೆ. ಚದರದಡಿಗೆ ಎಷ್ಟಿರುತ್ತೆ ದರ ಪಟ್ಟಿ? ಭೂಮಿ ಮೇಲೆ 3,000 ರೂಕ್ಕಿಂತ ಕಡಿಮೆ ಇದ್ರೆ ಪ್ರತಿ ಅಡಿಗೆ 40 ರೂಪಾಯಿ. ಭೂಮಿ ಮೇಲೆ 3,000ದಿಂದ 5,000 ರೂಪಾಯಿ ಇದ್ದರೆ ಪ್ರತಿ ಚದರಡಿಗೆ 50 ರೂಪಾಯಿ. ಭೂಮಿ ಮೇಲೆ 5,000ದಿಂದ 10,000 ರು ಇದ್ದರೆ ಪ್ರತಿ ಚದರಡಿಗೆ 60 ರೂಪಾಯಿ. ಭೂಮಿ ಮೇಲೆ 10,000ದಿಂದ 20,000 ರೂಪಾಯಿ ಇದ್ದರೆ ಪ್ರತಿ ಅಡಿಗೆ 70 ರೂಪಾಯಿ. ಭೂಮಿ ಮೇಲೆ 20,000ದಿಂದ 50,000 ರೂಪಾಯಿ ಇದ್ದರೆ ಪ್ರತಿ ಅಡಿಗೆ 80 ರೂಪಾಯಿ. ಭೂಮಿ ಮೇಲೆ 50,000ದಿಂದ 1 ಲಕ್ಷ ರು ಇದ್ದರೆ ಪ್ರತಿ ಅಡಿಗೆ 90 ರೂಪಾಯಿ. ಭೂಮಿ ಮೇಲೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಇದ್ದರೆ ಪ್ರತಿ ಅಡಿಗೆ 100 ರೂಪಾಯಿ. ಭೂಮಿ ಮೇಲೆ 2 ಲಕ್ಷಕ್ಕಿಂತ ಹೆಚ್ಚಿದ್ರೆ ಪ್ರತಿ ಅಡಿಗೆ 110 ರೂಪಾಯಿ. ಪ್ರತಿ ಬಸ್ನಲ್ಲಿ 10 ಅಡಿಗೆ ಅವಕಾಶ, ಪ್ರತಿ ಚದರಡಿಗೆ 50 ರೂಪಾಯಿ ಅಥವಾ ಮಾಸಿಕ 500 ರೂಪಾಯಿ. ಮೆಟ್ರೋ ರೈಲ್ನಲ್ಲಿ ಪ್ರತಿ ಚದರಡಿಗೆ 50 ರೂಪಾಯಿ ಅಥವಾ ಇಡೀ ಬೋಗಿಗೆ ಮಾಸಿಕ 750 ರೂಪಾಯಿ. ಕಮರ್ಷಿಯಲ್ ವಾಹನದಲ್ಲಿ 6 ಅಡಿ ಪ್ರದರ್ಶಿಸಬಹುದು. ಪ್ರತಿ ಚದರಡಿ 75 ರೂಪಾಯಿ ಅಥವಾ ಮಾಸಿಕ 750 ರೂಪಾಯಿ. ಟ್ಯಾಕ್ಸಿ, ಆಟೋಗಳಲ್ಲಿ 6 ಅಡಿ ಪ್ರದರ್ಶಿಸಬಹುದು. ಪ್ರತಿ ಚದರಡಿ ಮಾಸಿಕ 50 ರೂಪಾಯಿ ಅಥವಾ ಮಾಸಿಕ 500 ರೂಪಾಯಿ. ಇನ್ನು ಜಾಹೀರಾತು ನೀತಿಯ ಪ್ರಕಾರ ವಿಧಾನಸೌಧ ಮತ್ತು ಹೈಕೋರ್ಟ್ ಸುತ್ತಮುತ್ತಲಿನ ರಸ್ತೆಗಳು, ಕುಮಾರಕೃಪಾ ರಸ್ತೆ, ರಾಜಭವನ ರಸ್ತೆ, ಪೋಸ್ಟ್ ಆಫೀಸ್ ರಸ್ತೆ, ಚಾಲುಕ್ಯ ವೃತ್ತ, ಮಹಾರಾಣಿ ಕಾಲೇಜು ರಸ್ತೆ, ದೇವಸ್ಥಾನ, ಗುರುದ್ವಾರ, ಚರ್ಚ್, ಮಸೀದಿಗೆ ಹೋಗುವ ರಸ್ತೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜಾಹೀರಾತು ಅಳವಡಿಸುವಂತಿಲ್ಲ. ಇಷ್ಟು ಇಲ್ಲದ ನಗರದಲ್ಲಿ ಅನಧಿಕೃತ ಜಾಹೀರಾತಿಗೆ ನಿಷೇಧ ಹೇರಿದ್ರೂ ಅಲ್ಲಲ್ಲಿ ರಾರಾಜಿಸುತ್ತಿತ್ತು. ಇದನ್ನ ತೆರವು ಮಾಡೋ ಕೆಲಸವೂ ಪಾಲಿಕೆ ಹೆಗಲೇರಿತ್ತು. ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಹೊಸ ಜಾಹೀರಾತು ಬೈಲಾ ಅನುಕೂಲವಾಗಲಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.